ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು 2030 ಟೋಟಲ್ 600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಹೊಸ ಬಿಲ್ಡಿಂಗ್ನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಯ್ನ್ ಪ್ಲೇಸ್ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಗಂಗೊಣ್ಣನಹಳ್ಳಿಯಲ್ಲಿ ಬರುತ್ತೆ. ಈ ಗಂಗೊಣ್ಣನಹಳ್ಳಿ ನಿಮಗೆ ಈ ಕಡೆ ಮಾಗಡಿ ರೋಡ್, ಕಾಚೋಹಳ್ಳಿ ಕ್ರಾಸ್ ಇದೆಯಲ್ಲ, ಆಮೇಲೆ ಮಾದನಾಯಕನಹಳ್ಳಿ ಈ ಒಂದು ರೋಡ್ಗೆ ಏನೋ ಕನೆಕ್ಟ್ ಆಗುತ್ತಾ ರೋಡ್, ಆ ಒಂದು ರೋಡ್ಗೆ ಮಧ್ಯದಲ್ಲಿ ಈ ಒಂದು ಗಂಗೊಣ್ಣನಹಳ್ಳಿ ಪ್ಲೇಸ್ ಬರುತ್ತೆ. ಈ ಗಂಗೊಣ್ಣನಹಳ್ಳಿ ಇದು ಬಂದ್ಬಿಟ್ಟು CMC ಲಿಮಿಟಲ್ಲಿ ಬರುತ್ತೆ. ಮನೆ ಬಂದ್ಬಿಟ್ಟು ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರು ಅವೈಲೇಬಲ್ ಇದ್ದಾವೆ. ಇದರಲ್ಲಿ ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟಲ್ಲಿ 2 BHK ಬರುತ್ತೆ. ಇಂಟೀರಿಯರ್ ಯಾವುದು ಆಗಿರೋದಿಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಬಿಲ್ಡಿಂಗು ಈಗ ಸೇಲ್ಗೆ ಇರೋದು. ಸಿಂಪಲ್ಲಾಗಿ ಕಡಿಮೆ ಬಜೆಟಲ್ಲಿ ಒಂದು ಸೈಲೆಂಟ್ ಏರಿಯಾ, ಪೀಸ್ಫುಲ್ ಏರಿಯಾದಲ್ಲಿ ಬೇಕು ಅನ್ನೋರಿಗೆ ಇದು ಮನೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಇನ್ನೂ ಒಂದು 10% ಕೆಲಸ ಬಾಕಿ ಇತ್ತು. ಅದಕ್ಕೆ ಮುಂಚೆನೇ ನಾನು ನಿಮಗೆ ಕಡಿಮೆ ಬಜೆಟಲ್ಲೂ, ಅದಕ್ಕೋಸ್ಕರ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ನೋಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೊದಲೇ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಏನೋ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ರು, ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣದೇ ಇರ್ಬೋದು ವಿಡಿಯೋ. ನೋಡಿ, ಗ್ಯಾಸ್ ಪ್ರಾವಿಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಕೂಡ ಇದೆ. ನಿಮಗೆ ಆರಾಮಾಗಿ ಒಂದು ಕಾರು, ಒಂದು 4-5 ಬೈಕ್ನ ನಿಲ್ಲಿಸ್ಕೊಬೋದು. ಇಲ್ಲಿ ಸ್ಯಾನಿಟರಿ ಡ್ರೈನೇಜ್ ಯಾವುದೂ ಆಗಿರೋದಿಲ್ಲ, ಪಿಟ್ಕುಂಡಿ ಮಾತ್ರ ಇರುತ್ತೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಇದು CMC ಲಿಮಿಟಲ್ಲಿ ಬರೋದ್ರಿಂದ ಇನ್ನೊಂದು 6 ಮಂತ್ಸ್ ಒಳಗೆ ಇಲ್ಲಿ ಸ್ಯಾನಿಟರಿ ಡ್ರೈನೇಜ್ ಎಲ್ಲ ಬರುತ್ತೆ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಒಂದು 3 ಫೀಟ್ ಪ್ಯಾಸೇಜ್ನ ಕೊಟ್ಟಿದ್ದಾರೆ. ಇಲ್ಲಿ ವಾಟರ್ ಕನೆಕ್ಷನ್ ಬಂದ್ಬಿಟ್ಟು CMC ವಾಟರ್ ಕನೆಕ್ಷನ್ ಇದೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ನೋಡಿ ತೋರಿಸ್ತಾ ಇದ್ದೀನಿ. ಸಿಂಗಲ್ BHK ಮನೆ ಇದು. ಫ್ರೆಂಡ್ಸ್, ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ವಿತೌಟ್ ಇಂಟೀರಿಯರ್ಗೆ 55 ಲಕ್ಷ ಹೇಳ್ತಾ ಇದ್ದಾರೆ. ವಿತ್ ಇಂಟೀರಿಯರ್ಗೆ 60 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ನೋಡಿ, ಯಾರೆಲ್ಲ ಈ ಒಂದು ಕಡಿಮೆ ಬಜೆಟಲ್ಲಿ, ಲೋ ಬಜೆಟಲ್ಲಿ ಮನೆ ಬೇಕು ಅನ್ನೋರು, ಆಮೇಲೆ ಸಿಂಪಲಾಗಿ ಒಂದು ಬಾಡಿಗೆ ಇಟ್ಕೊಂಡು ತಮಗೆ ಓನ್ಗೆ ಬೇಕು ಅನ್ನೋರು ಈ ಒಂದು ಮನೆನ ನೀವು ಆರಾಮ್ಸೆ ಚೂಸ್ ಮಾಡ್ಬೋದು. ವಿತ್ ಇಂಟೀರಿಯರ್ ಬೇಕು ಅಂದರೆ 60 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ವಿತೌಟ್ ಇಂಟೀರಿಯರ್ 55 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ನೀವೇ ವಿತೌಟ್ ಇಂಟೀರಿಯರ್ ತಗೊಂಡು ನೀವೇ ಮಾಡಿಸ್ಕೊತೀನಿ ಅಂದರೂ ಕೂಡ ಅದಕ್ಕೂ ಅಕ್ಸೆಪ್ಟಬಲ್, ಅದಕ್ಕೂ ಓಕೆ. ಮ್ಯಾಕ್ಸಿಮಮ್ ನೀವು ಮಾಡಿಸ್ಕೊಂಡ್ರೆ ಆಗಲಿ, ಅವ್ರು ಮಾಡಿಸ್ಕೊಂಡ್ರೆ ಆಗಲಿ, ಒಂದು ಇಂಟೀರಿಯರ್ಗೆ ಒಂದು 2 ಮನೆಗೆ ನಿಮಗೆ ಡಬಲ್ ಬೆಡ್ರೂಮು ಪ್ಲಸ್ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಮ್ಯಾಕ್ಸಿಮಮ್ ಅಂದರೆ ನನಗನ್ಸಂಗೆ ಒಂದು 2.5 3 ಲ್ಯಾಕ್ಸ್ ಆಗ್ಬೋದು ಇಂಟೀರಿಯರ್ಗೆ. ಇದು ಮೇಯ್ನ್ ರೋಡ್ಗೆ ಹತ್ರ ಇದೆ, ಬಸ್ ಸ್ಟಾಪ್ಗೆ ಹತ್ರ ಇದೆ. ನಿಮಗೆ ಈ ಕಡೆ ಯಾರೆಲ್ಲ ಏನಾದರೂ ತುಮಕೂರು ಕಡೆ ಊರಿನವರಾದರೆ ಆ ಕಡೆ ಜರ್ನಿ ಮಾಡೋಕ್ಕೂ ತುಂಬಾ ಹತ್ತಿರ ಇದೆ. ನಿಮಗೆ 15 ಮಿನಿಟ್ಸ್ ಒನ್ಸ್ ಬಸ್ಗಳು ಅವೈಲೇಬಲ್ ಇದ್ದಾವೆ ಈ ಒಂದು ಪ್ಲೇಸಿಂದ. ಈ ಕಡೆ ಮಾಗಡಿ ರೋಡ್ಗೂ ನೀವು ಜರ್ನಿ ಮಾಡ್ಬೋದು. ಈ ಕಡೆ ಮಾದನಾಯಕನಹಳ್ಳಿ ರೋಡು ಅಂದರೆ NH4ಗೂ ಜರ್ನಿ ಮಾಡ್ಬೋದು. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ನಿಮಗೆ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಬರುತ್ತೆ. ಯಾವುದಂದರೆ ಮಾದಾವರ ಮೆಟ್ರೋ ಸ್ಟೇಷನ್ನು 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಈ ಒಂದು ಗಂಗೊಣ್ಣನಹಳ್ಳಿಗೆ ನಿಮಗೆ 3-4 ರೂಟಿಂದ ನೀವು ಕನೆಕ್ಟ್ ಆಗ್ಬೋದು. ಒಂದು ಈ ಕಡೆ ಮಾದನಾಯಕನಹಳ್ಳಿ ರೋಡಿಂದ ಕನೆಕ್ಟ್ ಆಗ್ಬೋದು, ಈ ಕಡೆ ಮಾಗಡಿ ರೋಡಿಂದ ಅಂದರೆ ಕಾಚೋಹಳ್ಳಿ ಕ್ರಾಸಿಂದ ಕನೆಕ್ಟ್ ಆಗ್ಬೋದು, ಆಮೇಲೆ ಈ ಕಡೆ ಚಿಕ್ಕಬಿದರಕಲ್ಲಿಂದ ಕನೆಕ್ಟ್ ಆಗ್ಬೋದು, ಆಮೇಲೆ ಈ ಕಡೆ 8ನೇ ಮೈಲಿಂದ ಕೂಡ ನೀವು ಈ ಒಂದು ಗಂಗೊಣ್ಣನಹಳ್ಳಿಗೆ ನೀವು ಕನೆಕ್ಟ್ ಆಗ್ಬೋದು. ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ ಕೇಳಿರ್ತೀರ, ಒಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಬರುತ್ತೆ, ಆಮೇಲೆ ಸಾಯಿಬಾಬಾ ಟೆಂಪಲ್ ಬರುತ್ತೆ. ಈ ಒಂದು
ಪ್ಲೇಸಲ್ಲಿ ಈ ಒಂದು ಪ್ಲೇಸಿಂದ ಆ ಒಂದು ಪ್ಲೇಸ್ಗೆ ಒಂದು ಜಸ್ಟ್ ಒಂದು 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಆ ದೇವಸ್ಥಾನಗಳು ಬರ್ತವೆ. ಅದು ತುಂಬಾ ಫೇಮಸ್ ಈ ಭಾಗದಲ್ಲಿ. ಸೊ ಇಲ್ಲಿ ಎಜುಕೇಷನ್ಗಳು ಕೂಡ ತುಂಬಾ ಚೆನ್ನಾಗಿರೋ ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ. DPS ಡೆಲ್ಲಿ ಪಬ್ಲಿಕ್ ಸ್ಕೂಲ್ ವೆಸ್ಟ್ ಆ ಒಂದು ಸ್ಕೂಲು ತುಂಬಾ ಅಫಿಷಿಯಲ್ ಸ್ಕೂಲು, ಆ ಒಂದು ಸ್ಕೂಲ್ ಬರುತ್ತೆ. ಆಮೇಲೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಚೈತನ್ಯ ಸ್ಕೂಲ್ ಇದ್ದಾವೆ, ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ತುಂಬಾ ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ. ಈ ಒಂದು ಪ್ಲೇಸಿಂದ ನಿಮಗೆ ಜಸ್ಟ್ ಒಂದು 1-2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಆ ಸ್ಕೂಲ್ಗಳೆಲ್ಲ ಬರ್ತವೆ. ಸೊ ಎಜುಕೇಷನ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ, ತೊಂದರೆ ಇರೋದಿಲ್ಲ. ಆರಾಮ್ಸೆ ನಿಮ್ಮ ಮಕ್ಕಳನ್ನ ಏನು ತುಂಬ ಕಡಿಮೆ ಡಿಸ್ಟೆನ್ಸಲ್ಲಿರೋ ಸ್ಕೂಲ್ಗಳಿಗೆ ನೀವು ಹಾಕೊಬೋದು. ನೋಡಿ, ಈಗ ಫಸ್ಟ್ ಫ್ಲೋರ್ ಬಂದಿದ್ದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ತೋರಿಸ್ತಾ ಇದ್ದೀನಿ. ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ, ಕಾಮನ್ ಬಾತ್ರೂಮ್ ಮಾತ್ರ ಇರುತ್ತೆ. ಟೋಟಲ್ 2 ಬಾತ್ರೂಮ್ ಇರುತ್ತವೆ. ಓಪನ್ ಟೈಪ್ ಕಿಚನ್ ಇದರಲ್ಲಿ ಅವೈಲೇಬಲ್ ಇದೆ. ಎರಡು ಬೆಡ್ರೂಮ್ ಸೈಜ್ಗಳು ಬಂದು 10x10. 2 ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 10x10 ಇದೆ. ಸೊ ಆರಾಮ್ಸೆ ನೀವು ಕಿಂಗ್ ಸೈಜ್ ಕಾಟ್ನ ಈ ಒಂದು 2 ಬೆಡ್ರೂಮ್ನಲ್ಲೂ ಯೂಸ್ ಮಾಡ್ಬೋದು. ಬ್ಯಾಕ್ ಸೈಡ್ ಒಂದು ಅಡಿ ಗ್ಯಾಪ್ ಬಿಟ್ಟಿದ್ದಾರೆ ಬ್ಯಾಕ್ ಸೈಡು. ನೀವು ಒಂದ್ಸರಿ ಏನೇ ಆಗಲಿ ಒಂದ್ಸರಿ ವಿಸಿಟ್ ಮಾಡಿ, ಮನೆ ನೋಡಿ. ವಿಡಿಯೋದಲ್ಲಿ ನಿಮಗೆ ಇನ್ನೂ ಅದು ಸ್ವಲ್ಪ ಏನೋ ಕೆಲಸಗಳು ಬಾಕಿ ಇರೋದ್ರಿಂದ ನಾನು ಹೇಗಿತ್ತೋ ಹಾಗೆ ತೋರಿಸಿದ್ದೀನಿ. ಆದರೂ ನಿಮಗೆ ಏನಾದರೂ ಇದರಲ್ಲಿ ಸ್ವಲ್ಪ ಲೈಕ್ ಆಯಿತು ಅಂದರೆ ಒಂದ್ಸರಿ ವಿಸಿಟ್ ಮಾಡೋಣ ಅಂದ್ಕೊಂಡ್ರೆ ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ, ಲೈವ್ ಆಗಿ ನೋಡಿ, ಆಮೇಲೆ ನಿಮ್ಮ ಡಿಸಿಷನ್ ತೊಗೊಳ್ಳಿ. ನೋಡಿ, ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಕಾಮನ್ ಬಾತ್ರೂಮ್ನಲ್ಲಿ. ವಾಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ವಾಶ್ ಬೇಸಿನ್ ಕೂಡ ಇದೆ ಬಾತ್ರೂಮ್ನಲ್ಲಿ. ನೋಡಿ, ಇದು ಫಸ್ಟ್ ಫ್ಲೋರ್ಗೆ ನಿಮಗೆ 5 ಅಡಿ ಜಾಗ ಪ್ಯಾಸೇಜ್ ಬಿಟ್ಟಿದ್ದಾರೆ. ಮೆಟ್ಲು ಕೂಡ ಒಂದು 3 ಅಡಿ ಸ್ಪೇಸ್ ಬಿಟ್ಟಿದ್ದಾರೆ ಮೆಟ್ಲಿಗೆ. ಗ್ರಿಲ್ ಬಂದ್ಬಿಟ್ಟು SS ಗ್ರಿಲ್, ಸ್ಟೇರ್ ಕೇಸ್ SS ಗ್ರಿಲ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಸ್ಟೇರ್ ಕೇಸ್ಗೆ MS ಗ್ರಿಲ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ SS ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಆ ಮನೆ ಮುಂದೆ ಇರೋ ಪ್ಲೇಸ್ನ ನಾನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ CMC ಖಾತಾ ಅಂದರೆ ಮನೆಗಳು ಇರ್ತವೋ ಇರಲ್ವೋ ಅಂತ ಅಂದ್ಕೊತೀರ. ಇಲ್ಲಿ ಆ ಥರ ಇಲ್ಲ, ತುಂಬಾ ಡೆವಲಪ್ಮೆಂಟ್ ಆಗಿರೋ ಏರಿಯಾ ಇದು. ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಸ್ಕೂಲ್ಗಳಿಗೆ ಆಗಲಿ, ನಿಮಗೆ ಶಾಪಿಂಗ್ ಮಾಲ್ಗಳಿಗೆ ಆಗಲಿ, ಆಮೇಲೆ ನಿಮಗೆ ಏನಾದರೂ ದಿನಸಿ ಐಟಮ್ಸ್ಗಳು ತೊಗೊಳಕ್ಕೆ ಆಗಲಿ, ಇಲ್ಲಿಂದ ಏನು ನೀವು ದೂರ ಹೋಗಬೇಕಾಗಿಲ್ಲ, ಎಲ್ಲ ಹತ್ರದಲ್ಲೇ ಅವೈಲೇಬಲ್ ಇದ್ದಾವೆ. ಬನ್ನಿ, ಈಗ ಟೆರೆಸ್ಗೆ ಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಟೆರೆಸಲ್ಲಿ ನೀವು ಇನ್ನೂ 2 ಫ್ಲೋರ್ನ ನೀವು ಈ ಒಂದು ಮನೆ ಬಿಲ್ಡಿಂಗಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಸದ್ಯಕ್ಕೆ ಎಲ್ಲರಿಗೂ ಕೈಗೆಟ್ಕೋ ದರದಲ್ಲಿ ಇರಲಿ ಅಂತ ಓನರು ಓನ್ಲಿ ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಮಾತ್ರ ಮಾಡಿಕೊಟ್ಟಿದ್ದಾರೆ.
ಆಲ್ಮೋಸ್ಟ್ ಎಷ್ಟೋ ಜನ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಕಡಿಮೆ ಬಜೆಟಲ್ಲಿ ಒಂದು 40-50 ಲ್ಯಾಕ್ಸ್ ಆ ಒಂದು ಬಜೆಟಲ್ಲಿ ನನಗೆ ಮನೆ ಇದ್ದರೆ ತೋರಿಸಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು. ಅಂಥವ್ರಿಗೆ ಈ ಒಂದು ಮನೆನ ತೋರಿಸ್ತಾಯಿದ್ದೀನಿ ನೋಡಿ. ಸುತ್ತ ಗ್ರೀನ್ರಿ, ನಿಮಗೆ ಏನೋ ಈ ಸಿಟಿ ಸೆಂಟ್ರಲ್ಲಿದ್ದು ತುಂಬ ವೆಹಿಕಲ್ಲು ಸೌಂಡು ಅನ್ನೋರಿಗೆ ಈ ಕಡೆ ಸರೌಂಡಿಂಗ್ ಬಂದರೆ ನಿಮಗೆ ತುಂಬಾ ಪೀಸ್ಫುಲ್ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಏರಿಯಾ. ಸ್ವಲ್ಪ ನಿಮಗೆ ಕಂಪ್ನಿಗಳಿಗೂ ಹೋಗೋಕ್ಕೆ ಸ್ವಲ್ಪ ದೂರ ಅನಿಸ್ಬೋದು, ಆದರೆ ಪೀಸ್ಫುಲ್ ಬೇಕು ಅನ್ನೋರಿಗೆ ಮಾತ್ರ ಇದು ಅಲ್ಟಿಮೇಟ್ ಜಾಗ. ಇದು ಇದ್ರ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇದು 20-30 ರೋಡ್ಗೆ 20 ಇದೆ, ಒಳಕ್ಕೆ 30 ಇದೆ. ಟೋಟಲ್ 600 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರ್ ಅವೈಲೇಬಲ್ ಇದ್ದಾವೆ. ಆಮೇಲೆ ಇದು CMC ಲಿಮಿಟಲ್ಲಿ ಬರುತ್ತೆ, CMC ಖಾತಾ ಆಗಿರುತ್ತೆ. ನೆಕ್ಸ್ಟ್ ಈ ಖಾತಾ ಮಾಡಿಕೊಡ್ತಾರೆ ನಿಮಗೆ. ಇದು ಮೇನ್ ಪ್ಲೇಸ್ ಬಂದ್ಬಿಟ್ಟು ಗಂಗೊಣ್ಣನಹಳ್ಳಿ. ಆಮೇಲೆ ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ವಿತೌಟ್ ಇಂಟೀರಿಯರು 55 ಲಕ್ಷ, ವಿತ್ ಇಂಟೀರಿಯರು 60 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಒಂದು ಸರಿ ವಿಸಿಟ್ ಮಾಡಿ, ನಿಮಗೆ ಎಲ್ಲ ಓಕೆ ಆಯಿತು ಅಂದರೆ ನಿಮ್ಮ ಇದು ಅನುಕೂಲಕ್ಕೆ ತಕ್ಕನಂಗೆ ಮಾಡಿಕೊಡಿ ಅಂದರೆ ಇಂಟೀರಿಯರ್ ಮಾಡಿಕೊಡ್ತಾರೆ, ಇಲ್ಲಾಂದರೆ ನೀವೇ ಮಾಡಿಸ್ಕೊಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.